ಭಗವದ್ಭಕ್ತರ ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ಕಳೆದ 45 ವರ್ಷಗಳಿಂದ ಈ ಮಠಕ್ಕೆ ದರ್ಶನಕ್ಕಾಗಿ ಬರತಕ್ಕಂಥ ಒಬ್ಬ ಭಕ್ತರನ್ನು ಮಾತಾಡ್ಸೋಣ. ಅವ್ರು ಯಾರಪ್ಪ ಅಂತಂದ್ರೆ ಬಸನಗೌಡ ಪಾಟೀಲ್ ಬೇವೂರು. ಸೊ ಅವರು ಕಳೆದ 12 ವರ್ಷಗಳಿಂದ ಚಿಕ್ಕನಕೊಪ್ಪ ಶರಣರು ಹಾಗೂ ಈಗ 9ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದು ಈ ಮಠದ ಸೇವೆಯನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರಿಗೆ ಶ್ರೀಮಠಕ್ಕೂ ಅಂದ್ರೆ ಗವಿಶ್ರೀ ಮಠಕ್ಕೂ ಹಾಗೂ ಚಿಕ್ಕನಕೊಪ್ಪ ಒಂದು ಮಠಕ್ಕೂ ನಿಕಟವಾದ ಒಂದು ಸಂಬಂಧ ಇದೆ. ಸೊ ಈ ಒಂದು ಹೆಬ್ಬಾಳ ಮಠಕ್ಕೂ ಹಾಗೂ ಕೊಪ್ಪಳ ಗವಿಶ್ರೀ ಮಠಕ್ಕೂ ಮತ್ತು ಚಿಕ್ಕನಕೊಪ್ಪ ಮಠಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಂಪೂರ್ಣ ಮಾಹಿತಿ ಏನ್ ಮಾಡೋಣ ಅಂತಂದ್ರೆ ಅವರನ್ನು ಮಾತಾಡಿಸಿ ಪಡೆಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಬಸನಗೌಡ ಅಂತ. ತಾವು ಯಾವ ಊರಿಂದ ಬಂದಿದ್ದೀರಿ ಸರ್? ನಾವು ಬೇವಿನಹಳ್ಳಿಯಿಂದ ಬಂದಿದ್ದೀವಿ. ಬೇವಿನಹಳ್ಳಿ ಸರ್, ಕೊಪ್ಪಳ ತಾಲೂಕು. ಓಕೆ ಸರ್. ಕೊಪ್ಪಳ ಜಿಲ್ಲಾ ಬೇವಿನಹಳ್ಳಿ. ಬೇವಿನಹಳ್ಳಿ ಪಾಟೀಲ್ ಅಂತ. ಎಷ್ಟು ದಿವಸದಿಂದ ಈ ಮಠಕ್ಕೆ ಬರ್ತಾ ಇದ್ದೀರಾ ನೀವು? 1981-82 ಈ ಮಠಕ್ಕೆ ನಾನು ಬರ್ತಾ ಇದ್ದೀನಿ. ಓಕೆ. ನನ್ನ ಮದುವೆ ಆಗಿರೋದು 83ಕ್ಕೆ. ಓಕೆ. 1981ರಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. 83ಕ್ಕೆ ನನ್ನ ಮದುವೆ ಆಯ್ತು. 84ಕ್ಕೆ ಅನಿರ್ದಿಷ್ಟವಾಗಿ ನನ್ನ ಮಗಳಿಗೆ ಪೋಲಿಯೋ ಅಟ್ಯಾಕ್ ಆಯ್ತು. ಪೋಲಿಯೋ ಅಟ್ಯಾಕ್ ಆದತ್ತೆ ನನ್ನ ಮಗಳಿಗೆ ಕಾಲಿಗೆ ಎಲ್ಲೆಲ್ಲೋ ತೋರಿಸಿದೆ ನಾನು. ಸಾಕಷ್ಟು ದವಾಖಾನೆ ತೋರಿಸಿದ್ರಪ್ಪ ಅಂದ್ರೆ ಅದು ಗುಣ ಆಗ್ಲಿಲ್ಲ. ಯಾರೋ ಒಬ್ರು ಭಕ್ತರು ಇಲ್ಲ ನಮ್ಮ ಹೆಬ್ಬಾಳ ಮಠಕ್ಕೆ ಹೋಗಿ ಬರ್ರಿ ಅಂತ ಹೇಳಿದ್ರು. ನನ್ನ ಮಗಳು ಕರ್ಕೊಂಡು ಬಂದು ಗದಿಗೆ ದರ್ಶನ ಮಾಡ್ಕೊಂಡು ಹೋದೆ. ಅವತ್ತಿನಿಂದ ಸ್ವಲ್ಪ ನಮ್ಮ ಮಗಳು ಚೇತನ ಆದ್ಲು. ಈಗೂ ನಮ್ಮ ಮಗಳ ಇದ್ದಾಳ. ಆದ್ರೂ ಬಹಳ 99% ಈ ಮಠದ ಗದಿಗೆ ದರ್ಶನ ಮಾಡ್ಕೊಂಡ್ಮೇಲೆ ಕೋಲು ಹಿಡ್ಕೊಳ್ಳಾರ್ದೆ ನಡೀತಾಳ ನಮ್ಮ ಮಗಳು. ಅದ್ಭುತವಾದಂತ ಒಂದು ಪ್ರಭಾವ, ಅದ್ಭುತವಾದ ಪ್ರಭಾವ, ಗದಿಗೆ ಪ್ರಭಾವ ಅಂತಾನೆ ಹೇಳ್ಬೋದು ನಾನು. ನಾವು ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಭಕ್ತರಲ್ಲಿ ಮಾತಾಡಿಸಿದಾಗ ಏನ್ ಹೇಳ್ತಿದ್ರು ಅಂತಂದ್ರೆ, ಅಂದ್ರೆ ಈ ಮಠ ಒಂದು ಬಹುರೋಗ ತಜ್ಞರಾಗಿ ಕೆಲಸ ಮಾಡ್ತಿದೆ ಅಂತ ನಾವು ಜನರಲ್ ಆಗಿ ಹೇಳ್ತೀವಿ. ಯಾರಿಗಾದ್ರೂ ಏನೊಂದು ರೋಗ ಇತ್ತು ಅಥವಾ ಏನಾಯ್ತು ನೀವು ಆ ಡಾಕ್ಟರ್ ಹತ್ರ ಹೋಗ್ರಿ, ಆ ಡಾಕ್ಟರ್ ಹತ್ರ ಹೋಗ್ರಿ ಸಾಮಾನ್ಯವಾಗಿ ಯಾರಾದ್ರೂ ರೆಫರ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಮಠಕ್ಕೆ ಹೋಗ್ರಿ ಅಂತ ಅಂದ್ರೆ ಒಂದು ಆಸ್ಪತ್ರೆಗಿನ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈಗಿನ ಕಾಲಮಾನದಲ್ಲಿ ಸಮೇತ ಇಷ್ಟು ನಮ್ದು ಟೆಕ್ನಾಲಜಿ ಮುಂದುವರೆದಿದೆ, ಇಷ್ಟು ನಮ್ ಫಾರ್ವರ್ಡ್ ಆಗಿದ್ರು ಈ ಮಠದ ಭಕ್ತಿ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಅದು ಕೇವಲ ರೋಗ ಗುಣಮುಖವಾದಷ್ಟೆಲ್ಲ ಶೀಘ್ರವಾಗಿ ಗುಣಮುಖ ಆಗುತ್ತದೆ. ಏನು ಪ್ರಭಾವ ಇರ್ಬೋದು ಅಂತ ನೀವು ಇದರದ್ದು? ಅದು ಮಠದ ಹಿಂದಿನ ಪೂಜ್ಯರ ಶಕ್ತಿ, ಅವ್ರ ಗದ್ದಿಗೆ ಶಕ್ತಿ ಬಹಳ ಇದೆ ಈ ಮಠಕ್ಕೆ. ಅದೇನೋ ಹಿಂದಿನ ಇಲ್ಲ ಈ ಮಠ ಕಟ್ಬೇಕಾದ್ರೆ ದೇವಭೂತಗಳು ಕಟ್ಟೆವಂತ ಹೇಳಿ ಇತಿಹಾಸ ಇದೆ, ಶಾಸನದಲ್ಲಿ ಇದೆ. ಬಟ್ ಅದನ್ನ ನಾವು ನೋಡಿಲ್ಲ. ಬಟ್ ಅದನ್ನ ಹೇಳ್ತಾ ಇದ್ದಾರೆ, ನಾವು ಇನ್ನೊಬ್ರಿಗೆ ಕೇಳ್ತಾ ಇದ್ವಿ. ಬಟ್ ಏನೇ ಇರ್ಲಿ, ಈ ನಮ್ಮ ಹೆಬ್ಬಾಳ ಮಠ ಈ ನನ್ನ ಅನುಭವದಾಗ ನಾನು ಈಗ ನನ್ನ ಅನುಭವ ನೋಡ್ರಿ 83 ಅಂದ್ರೆ 40-45 ವರ್ಷದಿಂದ ನನ್ನ ಅನುಭವದಾಗ ನಿಜವಾಗ ಹೇಳ್ಬೇಕಪ್ಪ ಅಂತಂದ್ರೆ ಡಾಕ್ಟರ್ ಕಡೆ ಹೋದ್ರು ಕೂಡ ಗುಣ ಆಗ್ಲಾರ್ದಂತ ಒಂದು ಪೇಷಂಟ್ ಈ ಮಠಕ್ಕೆ ಬಸವಣ್ಣಗೆ ನಡ್ಕೊಂಡಿವಪ್ಪ ಅಂದ್ರೆ, ಬೋರ್ಡ್ ಬಸವೇಶ್ವರ ನಡ್ಕೊಂಡಿವಪ್ಪ ಅಂದ್ರೆ ಆಗಿದ್ದನ್ನ ನನ್ನ ಮನೆಯಲ್ಲೇ ಆಗಿದೆ. ಇದು ಸತ್ಯಾಂಶ. ವೈಜ್ಞಾನಿಕವಾಗಿ ಚಾಲೆಂಜ್ ಮಾಡಬಹುದು, ಅಗತ್ಯವಾಗಿ. ಆಮೇಲೆ ನಾನು ಕೇಳ್ಪಟ್ಟ ವಿಚಾರ, ನಿಮಗೂ ಚಿಕ್ಕನಪರ್ವೆ ಶರಣರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಕೇಳ್ಪಟ್ಟೆ. ಯಾವ ರೀತಿ ಸಂಬಂಧ? ಚಿಕ್ಕನಕೊಪ್ಪದ ಚನ್ನವೀರ ಶರಣರು ನಾನು ಹುಟ್ಟಿದೂರು ಗದಗ ಮುಂಡ್ರಿಗಿ ತಾಲೂಕು ಗಂತೇಶ್ವರ ನಂದು ಹುಟ್ಟಿದ್ದೂರು. ಆದ್ರೆ ಚಿಕ್ಕನಕೊಪ್ಪದ ಚನ್ನವೀರ ಶರಣರು ನಮ್ಮೂರಲ್ಲೇ, ನಾವು ಸಣ್ಣರಿರೋ ಕಾಲಕ್ಕೆ ನಮ್ಮೂರಲ್ಲೇ ನಮ್ಮ ದೊಡ್ಡ ಶರಣರು ಇರ್ತಿದ್ರು. ಅದು ನನಗೆ ನೆನಪಿದೆ. ನಮ್ಮ ತಾಯಿಯವರು ಕೂಡ ಅವ್ರು ಸೇವೆ ಮಾಡ್ಯಾರ. ಅಲ್ಲಿ ಒಂದು ಜಂತೇಶ್ವರ ಒಳಗೆ ಒಂದು ದ್ಯಾಮೋಹನ್ ಗುಡಿ ಇದೆ. ದ್ಯಾಮೋಹನ್ ಗುಡಿ ಪಕ್ಕಕ್ಕೆ ನಮ್ಮ ದೊಡ್ಡಪ್ಪವ್ರ ಮನೆ. ದೊಡ್ಡಪ್ಪವ್ರ ಮನೆಗೆ ದ್ಯಾಮೋಹನ್ ಗುಡಿಗೆ ಹತ್ರ ಇದೆ. ಅಪ್ಪ ಬಂದಂದ್ರೆ ಫಸ್ಟ್ ದ್ಯಾಮೋಹನ್ ಗುಡಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಅವರು. ಆ ಟೈಮ್ನಲ್ಲಿ ನಾವು ಸಣ್ಣವರು ಚಿಕ್ಕವರು ಸಾಲಿ ಓದ್ತಾ ಇದ್ವಿ. ಅಂತೂ ನಮ್ಮ ಊರಲ್ಲೇ ಅದು ಮಠ ಈಗ ಶಾಖಾ ಮಠ ಆಗಿ ಅದ್ಭುತವಾಗಿ ಶಾಖಾ ಮಠ ಇವತ್ತು ಚಿಕ್ಕನಕೊಪ್ಪ ಚನ್ನವೀರ ನಮ್ಮ ಜಂತೇಶ್ವರಲ್ಲಿ ಅದ್ಭುತವಾಗಿ ಬೆಳೀತಾ ಇದೆ. ಆ ಮೊದಲು ನಮ್ಮೂರು ನಾವು ಸಣ್ಣವರ ಕಾಲಕ್ಕೆ ಊರ್ ಬಿಟ್ವಿ. ಒಟ್ಟೆ ಮಳೆನೇ ಇದ್ದಿಲ್ಲ ನಮ್ಮಲ್ಲಿ. ಮುಂಡ್ರಿಗಿ ತಾಲೂಕು 1971ರಾಗ ಭೀಕರ ಬರಗಾಲ. ಚಿಕ್ಕನಕೊಪ್ಪ ಚನ್ನವೀರ ಮಠ ಯಾವಾಗ ಆಯ್ತು ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಊರಲ್ಲಿ ಬರ ಅಂತಕ್ಕದ್ದೇನಿಲ್ಲ. ಯಾವುದೇ ದಿಕ್ಕಿನಿಂದ ಬಂದು ಶರಣ ತಗೊಂಬಂದು ಮಳೆ ಹಾಕ್ತಾನ, ಬೆಳೆ ಬರ್ತದ. ಸುತ್ತಮುತ್ತ ರಾಮೇನಹಳ್ಳಿ, ಆಲೂರು, ಡಂಬಳ, ಹಳ್ಳಿಗುಡಿ, ವೆಂಕಟಾಪುರ ಇಡೀ ಸುತ್ತಮುತ್ತಲ ಗ್ರಾಮ ಅವತ್ತಿಗೆ 71ರಾಗ ಬರಗಾಲಕ್ಕೆ ತುತ್ತಾದ ಗ್ರಾಮ ಇವತ್ತಿಗೆ ಯಾವ ಬರಗಾಲ ಇಲ್ಲದಂತಾಗ ಮಳೆಯನ್ನು ತಂದು ಹಾಕಿ ಎಲ್ಲರನ್ನು ಕಾಪಾಡತಕ್ಕಂತ ದೊಡ್ಡ ಮಹಾಮಹಿಮ
ತ್ರಿಕಾಲ ಜ್ಞಾನ ಚಿಕ್ಕನಕೊಪ್ಪ ಚೆನ್ನವೀರ ಶರಣರು. ಈಗ ಚಿಕ್ಕನಕೊಪ್ಪ ಚೆನ್ನವೀರ ಶರಣರಿಗೂ ಹೆಬ್ಬಾಳ ಮಠಕ್ಕೂ ಯಾವ ರೀತಿಯ ಸಂಬಂಧ? ಚಿಕ್ಕನಕೊಪ್ಪ ಚೆನ್ನವೀರ ಶರಣರ ಯಾವ ರೀತಿ ಸಂಬಂಧ ಅಂದ್ರೆ, ಈಗ ನನಗೂ ವಯಸ್ಸು ಅಷ್ಟು ದೂರ ಆಲೋಚನೆ ಬರೋದಿಲ್ಲ, ಬಟ್ ಶಾರ್ಟ್ ಕಟ್ ನಲ್ಲಿ ಹೇಳ್ತೇನೆ. ಹೆಂಗಂದ್ರೆ ನಮ್ಮ ದೊಡ್ಡ ಶರಣರ ಅಕ್ಕನ್ನ ಇಲ್ಲಿಗೆ ಕೊಟ್ಟಿತ್ತು ಹಾಲಮ್ಮ ಅಜ್ಜವ್ರು ಕೊಟ್ಟಿತ್ತು. ಅವರು ಪವಾಡ ಹಾಲಮ್ಮನವರು ನಮ್ಮ ಮರಿಶಾಂತಿವೀರ ಮಹಾಸ್ವಾಮಿಗಳನ್ನ ಹಾಲಮ್ಮನವ್ರು ಅಂದ್ರೆ ಹೆಂಗಿದ್ರಂದ್ರೆ ಮರಿಶಾಂತಿವೀರ ಸ್ವಾಮಿಗಳನ್ನ ಮುಂದೆ ಚರ್ಚೆ ಮಾಡ್ತಕ್ಕಂತ ಒಂದು ಅವರಲ್ಲಿ ಶಕ್ತಿ ಇತ್ತು, ಹಾಲಮ್ಮ ಜ್ಞಾನ ಇತ್ತು. ಈ ಶಿವಶಾಂತಿವೀರ ಹಿಂದೆ 16ನೇ ಪೀಠಾಧಿಪತಿ ಇರ್ತಕ್ಕಂಥ ಮರಿಶಾಂತಿವೀರ ಮಹಾಸ್ವಾಮಿಗಳನ್ನ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂತ ಒಂದು ಬಲ ಇತ್ತು ಅವ್ರಿಗೆ. ಯಾವುದೇ ರೀತಿಯಾದ ವಿದ್ಯಾಭ್ಯಾಸ ಇದ್ದಿಲ್ಲ ಅಂತ ಕೇಳಿದ್ದಿಲ್ಲ. ಅಂದ್ರೆ ಅದು ಓನ್ಲಿ ಅದು ಚಿಕ್ಕನಕೊಪ್ಪ ಒಂದು ಪ್ರಭಾವ ಇರ್ಬೋದಾ ಅಥವಾ ಮನೆತ ಅದ ದೈವಶಕ್ತಿ ಇರ್ಬೋದಾ? ಚಿಕ್ಕನಕೊಪ್ಪದ ಪ್ರಭಾವ ಅಂದ್ರೆ ಹೇಳ್ತೇನೆ ನಿಮ್ಮಿಂದ. ಅಲ್ಲಿ ಒಂದು ಚಿಕ್ಕನಕೊಪ್ಪದಾಗ ಒಂದು ಗದ್ದಿಗೆ ಇದೆ. ಅತಿವೃಷ್ಟಿ ಮಳೆ ಆದ ಹೊತ್ನ್ಯಾಗ ಚಿಕ್ಕನಕೊಪ್ಪದ ಊರ ಮೇಲೆ ಒಂದು ಕೆರೆ ಐತಿ. ಆ ಕೆರೆ ಬಿರುಕು ಬಿಟ್ಟು ಹೊಡಿತಂದ್ರೆ ಮೂಲ ಒಂದು ಗದ್ದಿಗೆ ಇದೆ, ನಾನು ಬರ್ತೀನಿ, ಗದ್ದಿಗೆ ಇದೆ. ಅಲ್ಲಿ ಗದ್ದಿಗೆ ಕೆರೆ ಹೊಡಿತಾ ಇದೆ, ಮೂಲ ಗದ್ದಿಗೆ ಒಂದಿದೆ. ಅಲ್ಲಿ ಇರ್ತಕ್ಕಂಥ ಒಬ್ಬ ಆ ಮನೆಯೊಳಗಿರ್ತಕ್ಕಂಥ ಒಬ್ಬ ಅಮ್ಮ, ಏನ್ ಬಂಡಿ ಹೇರ್ಕೊಂಡು ಕುಂತಿರಲ್ಲ, ಏನ್ ಲೋ ಇದು ನೋಡ್ರಿ ಅಂತಂತೇಳಿ ಅಮ್ಮ ಇದನ್ ಮಾಡಿದ್ರೆ ಒಂದೇ ಒಂದು ಸಣ್ಣ ಒಂದು ಗದ್ದಿಗೆ ಕೆಳಗೆ ಒಂದು ಸಣ್ಣದ ಒಂದು ಇಲಿ ಹೋಗಷ್ಟು ಗುದ್ದಿನೊಳಗ ಇಡೀ ಕೆರೆ ನೀರನ್ನ ತಗೊಂಡು ಊರನ್ನ ರಕ್ಷಿಸಿರ್ತಕ್ಕಂಥ ಮಹಿಮೆ ಚಿಕ್ಕನಕೊಪ್ಪ ಚೆನ್ನವೀರ ಶರಣಲ್ಲಿ, ಚಿಕ್ಕನಕೊಪ್ಪ ಚೆನ್ನವೀರ ಶರಣದ ಊರಿನಲ್ಲಿ ಇರ್ತಕ್ಕಂಥ ಗದ್ದಿಗಳು ಪ್ರಭಾವ ಇದು ಈ ಸದ್ಯ ಇದೆ. ಆಮೇಲೆ ವಿಶೇಷವಾಗಿ ನಾನು ಕೇಳಿದ ಪ್ರಕಾರ ಈ ಮಠದ ಒಂದು ಬದಲಾವಣೆ ಆಗಿರ್ಬೋದು ಅಥವಾ ಭೌತಿಕವಾಗಿ ಕಟ್ಟಡದ ಬಗ್ಗೆ ಹೋಗಿ ತಾವು ಬಹಳ ಆಸಕ್ತಿ ವಹಿಸಿದ್ರಂತ ನಾನು ಕೇಳಪಟ್ಟೆ. ಬಹಳ ಸಂತೋಷದ ವಿಚಾರ. ಫಸ್ಟ್ ನಿಮ್ಮಲ್ಲಿ ಹೇಳ್ಕೊಳ್ಳಕ್ಕೆ ಅದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಏನು ಪರಿಕಲ್ಪನೆ ಇದೆ ನಿಮಗೆ? ಏನಿಲ್ಲ, ನಾವು ಕೂಡ ಅವತ್ತಿನ ಕಾಲದಾಗ ಬರಗಾಲದಿಂದ ಊರ್ ಬಿಟ್ಟು ಬಂದಿವಿ. ನಮ್ಮ ಅಜ್ಜ 100 ಎಕರೆ ಜಮೀನ್ದಾರ ಊರ್ ಬಿಟ್ಟು ಬಂದ. ಚಿಕ್ಕನಕೊಪ್ಪ ಚೆನ್ನವೀರ ಶರಣರ ಆಶೀರ್ವಾದ ಮ್ಯಾಗ ಇವಾಗೆಲ್ಲ ಬೆಳೆದೈತಿ. ನಾನು ಫಸ್ಟ್ ಶರಣರ ತುಲಾಭಾರವನ್ನ ಹಮ್ಮಿಕೊಂಡೆ. ತದನಂತರ ನಮ್ಮ ಅಜ್ಜವ್ರ ತುಲಾಭಾರ, ಹೆಬ್ಬಾಳ ಅಜ್ಜವ್ರ ತುಲಾಭಾರನು ಮಾಡೋಣ ಅಂತೇಳಿ ಅಭಿಲಾಷೆ ಬಂತು. ಹಿಂಗಾಗಿ ಅವ್ರ ಅಜ್ಜವ್ರು ನಮ್ಮ ಅಳಿಯಮ್ಮ ಅವ್ರು ಆಗ್ತಾರೆ ಇಬ್ರು. ಮೊದಲನೇ ತುಲಾಭಾರದಾಗ ಅಳಿಯಮ್ಮ ಕೂಡಿಸ್ಬಿಟ್ರಲ್ಲ ಅಂತೇಳಿ ಬಹಳ ನಗ್ತಾ ಇದ್ರು ನಮ್ಮ ಪೂಜ್ಯರು. ಹಿಂಗಾಗಿ ಆ ಒಂದು ಖುಷಿ, ಆಮೇಲೆ ನನ್ನಲ್ಲಿ ಇರ್ತಕ್ಕಂಥ ಒಂದು ಏನೋ ಒಂದು ನನ್ನ ಕಾಯಕದಿಂದ ಬಂದಿರತಕ್ಕಂಥ ದುಡ್ಡನ್ನ ಸಮಾಜಕ್ಕೆ ಒಂದು ಕೊಡುಗೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಈಗ ಪ್ರತಿ ವರ್ಷ 12 ವರ್ಷ ಮೊನ್ನೆ ಏಪ್ರಿಲ್ 18/4/2025 12ನೇ ತುಲಾಭಾರವನ್ನ ಅಜ್ಜರು ಸತತ್ ಇದು ಶಿವಶಾಂತಿವೀರ ಶಿವಗಳ ತುಲಾಭಾರ, ನಮ್ಮ ಹೆಬ್ಬಾಳ ಶ್ರೀಗಳ ಶಿವಾಚಾರ್ಯ ತುಲಾಭಾರವನ್ನ ನಾನು ನೆರವೇರಿಸ್ಕೊಂತ ಬರ್ತೇನೆ. ಸಾಧ್ಯ ಆದಷ್ಟು ಒಂದು ಬಡವರು ಒಂದು 5 ಮದುವೆ ಮಾಡಿಕೊಡ್ತೇನೆ. ಬಟ್ ನನ್ನ ಆಸೆ ಏನಿದೆಪ್ಪ ಅಂದ್ರೆ ಈ ಮಠಕ್ಕೆ ಜೀರ್ಣೋದ್ಧಾರಕ ನಾನು ಈಗಾಗಲೇ ಜೀರ್ಣೋದ್ಧಾರಕ ಈಗ ಒಂದು ಕನಿಷ್ಠ ಅಂದ್ರೆ ಒಂದು 4 ವರ್ಷದಿಂದನೇ 1.5 ಲಕ್ಷ ರೂಪಾಯಿನೂ ಕೂಡ ನಾನು ಈ ಮಠಕ್ಕೆ ಕೊಟ್ಟಿದ್ದೀನಿ. ಶ್ರೀಗಳು ಇನ್ನ ಆ ದುಡ್ಡನ್ನು ತಗೊಂಡಿಲ್ಲ. ಶ್ರೀಗಳು ನೋಡಿ, ನಮ್ಮ ಶ್ರೀಗಳು ಹೆಂಗದಾರಂದ್ರೆ ದುಡ್ಡಿನ ಮೇಲೆ ಒಟ್ಟ ಅವ್ರಿಗೆ ಹಂಬಲನೇ ಇಲ್ಲ. ನಂದಲ್ಲ ದುಡ್ಡು ಬೇಡ, ನೀವೇ ಮಾಡ್ರಿ ಅಂತಾರೆ. ಬಟ್ ಅದನ್ನ ಕೆಲಸ ಆಗ್ಬೇಕನ್ನೋದು ನಮ್ಗೂಡ ಬಹಳ ಆಗ್ಬೇಕಂತ ನಿಮ್ ದೃಷ್ಟಿಕೋನ ಏನಿಲ್ಲ. ಇದು ಇಷ್ಟು ವರ್ಷದಿಂದ ಸುಣ್ಣ ಬಣ್ಣ ಬೆಳಿತಕ್ಕಂಥದ್ದು ಒಂದು ಕಲ್ಲಿನ ಶಿಲಾ ಮಂಟಪ ಆಗ್ಬೇಕನ್ನೋ ಆಸೆ. ಕಲ್ಲಿನ ಶಿಲಾ ಮಂಟಪ ಗವಿಮಠ ಹೆಂಗ ಕಂಗೊಳಿಸ್ತದೆ ಹಂಗ ಇಲ್ಲಿ ಒಂದು ಕಂಗೊಳಿಸ್ಲಿ ಕಲ್ಲಿನ ಮಂಟಪ ಅಂತ ನಮ್ಮ ಆಸೆ. ಅದು ಭಕ್ತರ ಆಸೆ ಕೂಡ ಇದೆ. ಸುತ್ತಮುತ್ತಲ ಎಲ್ಲ ಗ್ರಾಮದ ಹಳ್ಳಿ ಕೂಡ ಭಕ್ತರ ಆಸೆ ಕೂಡ ಇದೆ, ನಮ್ದಂತಲ್ಲ. ಇದಕ್ಕೆ ನಾವು ಕೈಗೊಂಡಿವಪ್ಪ ಅಂತಂದ್ರೆ ಮುಂದೆ ಅದು ನಡೀತೈತೆ ಅಂತ ಹೇಳ್ತೀವಿ, ಚಾಲನೆ ಮಾಡುವಲ್ರು ಅಷ್ಟೇ. ಇದು ಬಹಳ ಪುರಾತನವಾಗಿರ್ತಕ್ಕಂಥ ಸುಮಾರು 1000 ವರ್ಷಗಳ ಮೇಲೆ ಒಂದು ಮಠ ಇದೆ. ಸೊ ಈ ಮಠ ಶಿಲಾಶಾಸನ ಆಗಬೇಕು ಬರ್ತಕ್ಕಂಥ ಭಕ್ತರು ಈಗ ಕೃಪಾ ಕಟಾಕ್ಷ ಇರ್ಬೇಕನ್ನಕ್ಕಂಥದ್ದು ಎಲ್ಲರ ಆಸೆ ಆಗಿದೆ. ಸೊ ಅದು ಏನು ಎಂದು ಕೂಡಿ ಬರುತ್ತೆ ಅಂತಕ್ಕಂಥದ್ದು ಈಗ ವಿಚಾರ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಇವಾಗ. ಈಗ ನಮ್ಮ ಅಜ್ಜನವರು ಅತ್ಯಂತ ಪ್ರೀತಿ ಗವಿಸಿದ್ದಪ್ಪನ ಮಠದ ಮ್ಯಾಗ. ಹೌದು, ಆ ಗವಿಸಿದ್ದಪ್ಪನೇ ಯಾವ ರೂಪದಲ್ಲಿ ಬಂದು ಯಾವತ್ತಿಗೆ ಇದನ್ನ ಗುಡಿ ನಿರ್ಮಾಣ ಮಾಡಿಕೊಡ್ತಾನೋ ಆ ಪರಮಾತ್ಮ ಗವಿಸಿದ್ದಿಗೆ ಗೊತ್ತು, ನಮಗೂ ನಿಮ್ಗೂ ಏನು ಗೊತ್ತಿಲ್ಲ. ಅಜ್ಜವರು ಅವ್ರು ಹೇಳಿದ ಪ್ರಕಾರ ತಂದೆ ಮಗನ ಸಂಬಂಧ ಇದೆ ಅಂತ ಹೇಳಿದ್ರು ಅವರು. ಶ್ರೀ ಮಠಕ್ಕೂ ಮತ್ತೆ ಈ ಒಂದು ಹೆಬ್ಬಾಳ ಮಠಕ್ಕೂ ತಂದೆ ಮಗನ ಸಂಬಂಧನೇ ಇದೆ ಅಂತ ಬಹಳ ಘಂಟಾಘೋಷವಾಗಿ ಬಹಳ ಖುಷಿಯಿಂದ ಹೇಳಿದ್ರು.
ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಶಿವಶಾಂತಿಪುರ ಶಿವಗಳು ಲಿಂಗದ ಕಾಯನ್ನ ಅಪ್ಪರಿಗೆ ಕೊಟ್ಟಾರ. ಓಹೋ ಅಲ್ಲಿ ವಿದ್ಯಾಭ್ಯಾಸ ಮಾಡಕ್ ಹೋದಾಗ ಅವ್ರ ಮೇಲೆ ಬಹಳ ಪ್ರೀತಿ. ಹಂಗೆ ಇದ್ರು ಹಿಂದಿನ ಶಿವಶಾಂತಿಪುರ ಶಿವಗಳು ಪ್ರೀತಿ ಹೆಂಗಂದ್ರೆ ಅದು ತಾಯಿನೇ ಹಡದ ತಾಯಿನೇ ನಾವು ಮರಿಬೇಕು, ಹಡದ ತಾಯಿನೇ ನಾವು ಮರಿಬೇಕು, ತಂದೆನೇ ಮರಿಬೇಕು, ನಾವು ಮನೆನೂ ಮರಿಬೇಕು ಅಂತ ಒಂದು ಪ್ರೀತಿ ವಾತ್ಸಲ್ಯ. ಅದೇ ಪ್ರೀತಿ ವಾತ್ಸಲ್ಯ ಇವತ್ತಿನ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿ ಗುರುಗಳು ಇದೆ. ಅದು ನಮ್ಮೆಲ್ಲರ ಭಾಗ್ಯ. ನಮ್ಮ ಇರ್ತಕ್ಕಂಥದ್ದು ಇಷ್ಟು ಒಂದು ಪ್ರಭಾವ ಇರತಕ್ಕಂಥ ಮಠಗಳಿದೆ ಅಂತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳ್ಬೋದು. ಆಮೇಲೆ ಅಂತ ಸ್ವಾಮಿಗಳು ನಾವು ದರ್ಶನ ತಗೊಂತೀವಿ, ನೋಡ್ತೇವೆ ಅಂತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯನೇ ಅಂತ. ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದ್ರೆ ಇವತ್ತಿನ ಒಂದು ನಮ್ಮ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಿಂದಿನ ಸ್ವಾಮಿಗಳು ಏನು ಪ್ರೀತಿ ವಾತ್ಸಲ್ಯ ಇದ್ದು ಅದಕ್ಕಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯವನ್ನ ಭಕ್ತರನ್ನ ಇಟ್ಕೊಂಡು ಇವತ್ತು ನೋಡಿದ್ರಿಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಸಣ್ಣವನಿದ್ದಾಗ ಇನ್ನ ಮರಿಶಾಂತಿಪುರ ಮಹಾಸ್ವಾಮಿಗಳು 66ರಾಗ ಲಿಂಗದೊಳಗ ಅದ್ರ, ನನ್ನ ಹುಟ್ಟಿದ್ದು 67ರಾಗ. ಜಂತೇಶ್ವರಲಿಂದ ಮರಿಶಾಂತಿಪುರ ಮಹಾಸ್ವಾಮಿ ಟ್ರ್ಯಾಕ್ಟರ್ ಕಳಿಸಿದ್ರು ನಮ್ಮೂರಿಗೆ ಪ್ರಸಾದ ಮಾಡಕ್, ನಮ್ಮೂರಿಂದ ಬರ್ತಿದ್ರು ಜಂತೇಶ್ವರಲಿಂದ. ಆ ನೆನಪು ನನಗಿದೆ. ಅವತ್ತು ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಮಠಕ್ ಬಂದವರು ಪ್ರಸಾದ ಮಾಡಕ್ ಬಹಳ ತೊಂದ್ರೆ ಇತ್ತು. ಇವತ್ತು ನೋಡ್ರಿ ಲಕ್ಷ ಅಲ್ಲ 10 ಲಕ್ಷ ಜನ ಬಂದ್ರು ಕೂಡ ಪ್ರಸಾದ ಹೆಂಗ್ ಮಾಡಿಸ್ತಾರ ನೋಡ್ರಿ, ಹೆಂಗ್ ಅಭಿವೃದ್ಧಿ ಆಗಿದೆ ನೋಡಿ. ದೈವಭಕ್ತಿ ಸಿದ್ದೇಶ್ವರ ನಡ್ಸ್ಕೊಂಡು ಹೋಗ್ತಾರೆ. ಈಗಿನ ಪೂಜ್ಯರು ಹಂಗೆ ಅದಾರ. ನಿಜವಾಗಿ ಹೇಳ್ಬೇಕಪ್ಪ ಅಂದ್ರೆ ನಮ್ಗ ಅವ್ರು ದೊರೆತದ್ದು ನಮ್ಮ ಇಡೀ ನಮ್ಮ ಮನುಕುಲಕ್ಕೆ ಮಾದರಿ ಆಗಿ ಇವತ್ತು ಒಂದು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ಬಹಳ ನಾನು ಹೆಮ್ಮೆ ಪಡ್ತೀನಿ. ಅವ್ರ ಬಗ್ಗೆ ನಾವ್ ಏನ್ ಹೇಳಿದ್ರು ಕಮ್ಮಿನೇ. ಅದೇ ತರ ನಮ್ಮ ಹೆಬ್ಬಾಳ ಮಠನು ಆಗ್ಬೇಕು ಅನ್ನೋದು ನಮ್ದೊಂದು ಆಸೆ. ಎಲ್ಲಾ ಭಕ್ತರ ಆಸೆ, ನಿಮ್ಮ ಆಸೆ, ಎಲ್ಲಾ ಭಕ್ತರ ಆಸೆ, ನಮ್ಮ ಆಸೆ ಎಲ್ಲ ಈಡೇರಲಿ. ನಿಮ್ಮ ಪರಿಕಲ್ಪನೆ ಏನಿದೆ ಮಠದ ಬೆಳವಣಿಗೆ ಬಗ್ಗೆ ಆಗಲಂತೇಳಿ ನಾನು ಆ ಬರೋಡಿ ಬಸವೇಶ್ವರ ಕಂತೆ ಒಡೆಯರ ಹತ್ರ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂತ ಇಲ್ಲಿವರೆಗೆ ಸುದೀರ್ಘವಾಗಿ ಈ ಒಂದು ಮಠದ ಇತಿಹಾಸ ಮತ್ತೆ ಗವಿಶ್ರೀ ಮಠದ್ದು ಮತ್ತೆ ನಿಮ್ಮ ಚಿಗನಕೊಪ್ಪ ಶರಣರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ದರ್ಶನ ಸಂದರ್ಶನ ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.